ಇದು ನನ್ನ ಒನ್ ಆಫ್ ದಿ ಫೇವರೆಟ್ ರೆಸಿಪಿ ಪಾಲಕ್ ಪನ್ನೀರ್. ಇದು ಹೈ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ ರಿಚ್ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ಜೊತೆಗೆ ರುಚಿ ತುಂಬಾನೇ ಅದ್ಭುತವಾಗಿರುತ್ತೆ. ಈ ಪಾಲಕ್ ಪನ್ನೀರ್ ನ ಮಾಡೋದಕ್ಕೆ ನಾನಿವತ್ತು ಅಕ್ಷಯ್ ಕಲ್ಪ ಆರ್ಗ್ಯಾನಿಕ್ ಅವರ ಹೊಸದಾಗಿ ಲಾಂಚ್ ಆಗಿರೋ ಆರ್ಗ್ಯಾನಿಕ್ ಹೈ ಪ್ರೋಟೀನ್ ಪನ್ನೀರ್ ನ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ 200 ಗ್ರಾಮ್ಸ್ ಆಫ್ ಪನ್ನೀರ್ ಅಲ್ಲಿ 38 to 39 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದ್ರೆ, ಅಕ್ಷಯ್ ಕಲ್ಪ ಆರ್ಗ್ಯಾನಿಕ್ ಹೈ ಪ್ರೋಟೀನ್ ಪನ್ನೀರ್ ಅಲ್ಲಿ ಪರ್ 200 ಗ್ರಾಮ್ಸ್ ಆಫ್ ಪನ್ನೀರ್ಗೆ 56 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಮತ್ತು ಪ್ರಿಸರ್ವೇಟಿವ್ಸ್ ನ ಯೂಸ್ ಮಾಡಿಲ್ಲ. ನೀರಿಗೆ ಉಪ್ಪು, ಪಾಲಾಕು, ಹಸಿಮೆಣಸಿನಕಾಯಿನ ಹಾಕಿ 2 ನಿಮಿಷ ಬೇಯಿಸಿ ಬಿಸಿ ಆದ್ಮೇಲೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಜೀರಿಗೆ, ಒಣಮೆಣಸಿನಕಾಯಿ, ಕರ್ಬೇವು ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡು, ಕಟ್ ಮಾಡಿರೋ ಟೊಮೆಟೊ ಹಾಕಿ ಫ್ರೈ ಆದ್ಮೇಲೆ ಪ್ಲೇಟ್ ಅಲ್ಲಿ ತೋರಿಸಿರೋ ಇಷ್ಟು ಪದಾರ್ಥ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿಟ್ಕೊಂಡಿದ್ದ ಪಾಲಕ್ ಪೇಸ್ಟ್ ಮತ್ತು ಬೇಕಾದಷ್ಟು ನೀರನ್ನ ಹಾಕಿ ಹಸಿ ಸ್ಮೆಲ್ ಹೋಗೋರ್ಗು ಚೆನ್ನಾಗಿ ಕುದಿಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನಂತರ ಇದಕ್ಕೆ ಪನ್ನೀರ್ ಕ್ಯೂಬ್ಸ್ ನ ಹಾಕಿ ಒಂದು ಅರ್ಧ ನಿಮಿಷ ಇದನ್ನ ಕುದಿಸ್ಕೊಂಡು, ಕೊನೆಯದಾಗಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ ನ ಮೇಲೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನ್ಯೂಟ್ರಿಷನ್ ರಿಚ್, ಹೈ ಪ್ರೋಟೀನ್ ಮತ್ತು ಟೇಸ್ಟಿ ಆಗಿರುವ ಪಾಲಕ್ ಪನ್ನೀರ್ ತಯಾರಾಗುತ್ತೆ.